ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. 2 ದಿನದಿಂದ ಎಕ್ಸಾಮ್ ನಡೀತಿತ್ತು, ಆದ್ದರಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಗೋ ಗೈಸ್, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ವ್ಲಾಗ್ ಮಾಡ್ತಾ ಇರೋದು ಮನೆ ಹೊರಗಡೆಯಿಂದ, ಏಕೆಂದರೆ ಇವತ್ತು ಕಾಲೇಜ್ಗೆ ಹೋಗಿಲ್ಲ. 2 ದಿನದಿಂದ ಎಕ್ಸಾಮ್ ಅಂತ ಹೇಳಿದ್ನಲ್ಲ, ಇವತ್ತು ಓದ್ಕೊಳ್ಳೋಕ್ಕೆ ರಜೆ ಕೊಟ್ಟಿದ್ದಾರೆ. ಲೆಟ್ಸ್ ಗೋ ಗೈಸ್, ಈಗ ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೊರಟು ಬರೋಣ. ಲೆಟ್ಸ್ ಗೋ ಗೈಸ್, ಈಗ ಹೊರಡೋಣ ಬನ್ನಿ. ಗೈಸ್ ಹೇಗೈತೆ ಬುಕ್ಕು? ಇದನ್ನು ಓದಬೇಕು. ಏನು ನೋಡ್ಕೊಳ್ಳಿ, ಇಷ್ಟಪ್ಪ ಇದೆ ನೋಡಿ. ಇದೇ ನಮ್ಮ ಬಂಡವಾಳ. ಇವತ್ತು ನಾಳೆ ಎಕ್ಸಾಮ್ ಇರೋದೇ ಇದು ಓದಿದ್ರೆ ನಾಳೆ ಎಕ್ಸಾಮ್ ಬರಿಬೋದು. ಲೈಬ್ರರಿಲಿ ಇದನ್ನೇ ತಗೊಬಂದಿದ್ದು ಗೈಸ್. ಏನು ಮಾಡೋಕ್ಕಾಗಲ್ಲ, ಓದಬೇಕು. ಬನ್ನಿ ಇಸ್ಕೋ ಗೈಸ್, ಈಗ ನಾಷ್ಟ ತಿಂದ್ಬಿಟ್ಟು ಪ್ರಿಪೇರ್ ಆಗಿ ಓದ್ಕೊಳಕ್ಕೆ ಕೂತ್ಕೊಳ್ಳೋಣ. ಗೈಸ್ ಈಗ ದೋಸೆ ಚಪಾತಿ ಆಮ್ಲೆಟ್ ಮಾಡೋಣ. ಆಮ್ಲೆಟ್ಗೋಸ್ಕರ ಆಮ್ಲೆಟ್ ಕಲ್ಸ್ಕೊಂಡಿದ್ದೀನಿ. ಚಪಾತಿ ಶೇಪ್ ಮಾತ್ರ ನೋಡೋಕೋಬೇಡಿ, ಶೇಪ್ ಹೆಂಗಿದೆ ನಾನೇ ಓದ್ತಿರೋದು. ಈಗ ಹಾಕೋಣ. ತವಾ ಇಟ್ಟು ಲೈಟರ್ ತಗೊಂಡು ಹಚ್ಚಿ ತವಾ ಕಾದ ಮೇಲೆ ಹಾಕೋಣ. ಗೈಸ್ ಹಾಕಿದ್ದೀನಿ. ಶೇಪ್ ಮಾತ್ರ ನೀವು ನೋಡೋಕ್ಕೆ ಹೋಗಬೇಡಿ ಗೈಸ್, ಶೇಪ್ ನೀಟಾಗಿಲ್ಲ. ನೀಟ್ಗೆ ಓದ್ಸರದ್ದು ಹಾಗೆ ನೀಟಾಗಿಲ್ಲ ನೋಡಿ. ಆಮ್ಲೆಟ್ ಚಪಾತಿ ರೆಸಿಪಿ ನೋ. ಒಂದು ಸೈಡ್ ಸೀಸ್ಬಿಟ್ಟಿದ್ದೀನಿ. ಆಮ್ಲೆಟ್ ಚಪಾತಿ ಈಟ್ ಮಾಡೋಕ್ಕೆ ರೆಡಿ. ನೋಡ್ತೀನಿ ಟೇಸ್ಟ್. ಮಸ್ತಾಗಿದೆ ಗೈಸ್. ಈಗ ನಾಷ್ಟ ಮಾಡ್ಕೊಂಡು ಸಿಗ್ತೀನಿ. ನಾಷ್ಟ ಮಾಮೂಲಿ ಗೊತ್ತಿನ ಚಪಾತಿ, ಎಗ್ ರೋಲ್ ಮತ್ತು ಸಾಂಬಾರು ಮಾಡಿದೆ. ಸಾಂಬಾರು ಹಾಕೊಂಡು ತಿಂದುಬಿಟ್ಟು ಸಿಗ್ತೀನಿ. ಆಗಲೇ ಹೇಳ್ದಂಗೆ ಎಗ್ ರೋಲ್ ಟೇಸ್ಟ್ ಮಾಡ್ಬಿಟ್ಟು ಹೇಗೈತೆ ಅಂತ ಹೇಳ್ತೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಖಾರ ಸಾಂಬಾರು ಹಾಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರದ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ತುಟಿ ಕಡ್ದ್ಬಿಟ್ಟೆ, ಮಸ್ತಾಗೈತೆ. ಹಸಿಮೆಣ್ಸಿನ್ಕಾಯಿ ಖಾರದ ಜೊತೆ ಮಸ್ತಾಗೈತೆ. ಸಾಂಬಾರಲ್ಲಿ ನೋಡಲ್ಲ, ಜೋರ ಮಸ್ತಾಗೈತೆ. ತಿಂದ್ಬಿಟ್ಟು ಸಿಗ್ತೀನಿ. ಬಾಯ್ ಗೈಸ್. ಈಗ ಓದ್ಕೋತಾ ಇದ್ದೀನಿ. ಬ್ಲರ್ ಆಗೈತೆ, ಏಕೆಂದರೆ ನಿಮಗೆ ತೋರಿಸಿದ್ರೆ ಏನು ಮಾಡೋಕ್ಕಾಗಿದೆ ನೋಡಿ. ಓದ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಈಗ ಇದು ಮುಗಿಸಿಬಿಟ್ರೆ ಸರಿ. ಮುಗಿಸ್ಬಿಟ್ಟು ಸಿಗ್ತೀನಿ. ಬಾಯ್ ಗೈಸ್. ಮಧ್ಯಾಹ್ನದ ಊಟ, ಮಧ್ಯಾಹ್ನದ ಲಂಚ್ ಮೇವು ತಿಂತಿದ್ದೆ. ಗೈಸ್ ಈಗ ಮಧ್ಯಾಹ್ನದ ಮೇವು ತಿನ್ಕೊಂಡು ಈಗ ನಾವು ಟೈಗರ್ಗಳಿಗೆ
ಮೇ ನಾನು ಮೇವು ತಿಂದಾಯ್ತು, ಅವಕ್ಕೆ ಮೇವ ಕಲಸಿ ಮಡ್ಗೋಣ ಬನ್ನಿ. ಎಂಥ ಸೆಡೆ ನನ್ನ ಮಕ್ಕಳು ನೋಡಿ. ಈಗ ಮಧ್ಯಾಹ್ನದ ಮೇಯಿಸ್ತು, ಸಾರಿ ಸಂಜೆ ಮೇವು ಕಲಸಾಯ್ತು. ಸಂಜೆ ಕೊಡಬೇಕು ಒಂದು 6 ಗಂಟೆ ಮೇಲೆ. ಅದೊಂದು ಸ್ವಲ್ಪ ನೆನಿಬೇಕು. ಏನ್ರ ನಮ್ಮ ಋಣದಲ್ಲೇ ಬದುಕ್ತಿದ್ದೀರಿ ನೀವು, ಗೊತ್ತಾ? ಏನು ಹೇಳ್ತೀಯ? ಸಮತೊಳೆ ಕಿಳಿತವ್ರೆ, ಬಿಳಿಸ್ತೀನಿ. ಗೈಸ್, ಹೊಸದಾಗಿ ನಲ್ಲಿಗೆ ಆಟೋಮೆಟಿಕ್ ವಾಟರ್ ಸಪ್ಲೈ ಆಗೋದನ್ನ ಹಾಕಿದ್ದೀವಿ. ಕೌರಕವು ಈ ಕಡ್ಡಿಲಿ ಒಂದೇ ಒಂದು ಏಟು ಹೊಡೆದ್ಬಿಟ್ರೆ ನೀವು, ಈ ಕಡ್ಡಿಲಿ ಒಂದೇ ಒಂದು ಏಟು ಹೊಡೆದ್ಬಿಟ್ರೆ बाय बाय टाटा गुड बाय गया। 6 साल हो गए उन सब को खत्म कर दिया।